ಆಗಿದೆ. ಯಾಕೋ ಹೊಳಕತ್ತೀರಲ್ಲಪ್ಪ, ಏನಾಗಿದೆ ನಿಮಗೆ? ನೀವೇ ಕಳ್ತಾ ಇದ್ದೀರಾ? ಅಕ್ಕ ಯಾಕೆ ನೆಲದ ಮೇಲೆ ಮಲ್ಕೊಂಡಿದ್ದಾಳೆ? ಗರ್ಭವತಿಯಾದ ನಿಮ್ಮ ಅಕ್ಕನ್ನ ಕಂದಾಚನೆ ಚನ್ನ ಮಾವ ನನ್ನ ತಂಗಿಯನ್ನು ಕೊಂದಿರುವನೆ. ಯಾಕೆ ತಂಗಿಯವ್ವ ನನ್ನನ್ನು ಬಿಟ್ಟು ಹೊರಟೋದೆ? ಯಾಕಮ್ಮ ನಿನ್ನ ಪ್ರೀತಿ ಅಣ್ಣ ನಿನಗೆ ನೆನಪಿಗೆ ಬರಲಿಲ್ಲವೇನಮ್ಮ? ಅಕ್ಕನ ಅಣ್ಣ ಮನೆಗೆ ಬಂದಾಗ ಬಾಯಿ ತುಂಬ ನಮ್ಮಣ್ಣ ಬಂದ ಎಂದು ಹೇಳುವ ನನ್ನ ತಂಗಿ ನನ್ನನ್ನು ಬಿಟ್ಟು ಹೊರಟು ಹೋದೆಯ ತಂಗಿಯವ್ವ, ನನ್ನನ್ನು ಬಿಟ್ಟು ಹೊರಟು ಹೋದೆಯ. ನಿನ್ನ ಪ್ರೀತಿಯ ಅಣ್ಣ ಪ್ರವೀಣ ಬಂದಿದ್ದೇನೆ ತಂಗಿ. ಹೇಳುವ ಎದ್ದೇಳು ತಂಗಿಯವ್ವ, ಎದ್ದೇಳು. ಮಾತನಾಡಮ್ಮ, ಮಾತನಾಡ. ನೋಡು, ಒಂದು ಸಾರಿ ಕಣ್ಬಿಟ್ಟು ಇಲ್ಲಿ ಬಣ್ಣವನ್ನು ನೋಡವ್ವ. ಅಣ್ಣ ಅಣ್ಣ ಎಂದು ಕರೆಯವ್ವ ತಂಗಿ. ನಿನ್ನೆಯ ದಿವಸ ಫೋನ್ ಮಾಡಿದಾಗ ಅಣ್ಣಯ್ಯ ನಮ್ಮೂರ ನಿರ್ಪದೇಶ್ವರರ ಜಾತ್ರೆ ಇದೆ, ನನಗೊಂದು ಹಸಿರು ಬಣ್ಣದ ಸೀರೆ ನನ್ನ ಕೈಗಳಿಗೆ ಒಪ್ಪುವ ಕೆಂಪು ಗಾಜಿನ ಬಳೆಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಿ ನನ್ನನ್ನು ಬಿಟ್ಟು ಹೊರಟು ಹೋದೆಯ ತಂಗಿಯವ್ವ, ಹೊರಟು ಹೋದೆಯ ತಂಗಿ. ನೋಡವ್ವ, ಕಣ್ತುಂಬ ಈ ಅಣ್ಣ ಬಂದಿದ್ದೇನೆ ತಂಗಿಯವ್ವ. ಹೇಳವ್ವ, ಹೇಳು. ಪ್ರತಿ ವರ್ಷ ಬರುವ ಈ ರಕ್ಷಾ ಬಂಧನ ಹಬ್ಬಕ್ಕೆ ರಾಖಿ ಕಟ್ಟುವ ಈ ನಿಮ್ಮಣ್ಣನ ಕೈ ಬರಿಗೈಯಾಗಿ ಉಳಿದ ತಂಗಿಯವ್ವ. ಹೇಳುವ, ಮಾತನಾಡವ್ವ, ಮಾತನಾಡು. ಯಾರಿಗೆ ನಾನು ತಂಗಿ ಎಂದು ಕರೆಯಲ್ಲವ್ವ, ಕರೆಯಲಿ. ಈ ನಿಮ್ಮಣ್ಣನನ್ನು ಬಿಟ್ಟು ಹೊರಟು ಹೋಗಲು ನಿನಗೆ ಯಾಗಾದರೂ ಮನಸ್ಸು ಬಂತು ತಂಗಿಯಮ್ಮ, ನಿನಗೆ ಹೇಗಾದರೂ ಮನಸ್ಸು ಬಂತು? ಹೇಳುವ, ಮಾತನಾಡುವ, ಮಾತನಾಡು. ನೋಡವ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಆ ಮಗುವಿಗೆ ನನ್ನ ಹಳೆಯನ್ನಾಗಲಿ ನನ್ನ ಸೊಸೆಯ ಆಗಲಿ ಬರುವ ಅವಳಿಗೆ ಈ ಮಾಮನ ಮುಂಚಿತ ಹುಡುಗರೆ ಕಾಲಿಗೆ ತಂದಿನವ ತಂಗಿ, ಕಾಲಿಗೆ ತಂದಿನವ. ನೋಡವ, ನಿನ್ನ ಮೈಗೆ ಒಪ್ಪುವ ಹಸಿರು ಬಣ್ಣದ ಸೀರೆ ತಂದಿದ್ದೇನೆ ಬಂಗಾರ. ಹೇಳುವ, ಎದ್ದೇಳು. ಮಾತನಾಡುವ, ಮಾತನಾಡು. ಯಾರು ಮಾತನಾಡ್ಬೇಡ್ರಪ್ಪ, ಯಾರು ಗಲಾಟೆ ಮಾಡ್ಬೇಡ್ರು. ನನ್ನ ತಂಗಿ ಸತ್ತಿಲ್ರಪ್ಪ, ಸತ್ತಿಲ್ಲ. ನನ್ನ ತಂಗಿ 4 ತಿಂಗಳ ಗರ್ಭಿಣಿ ಒಳ್ಳೆದಪ್ಪ. ಅದಕ್ಕ ಸುಸ್ತಾಗಿ ಮಲ್ಕೊಂಡಾಳ್ರಪ್ಪ, ಸುಸ್ತಾಗಿ ಮಲ್ಕೊಂಡಾಳ. ಯಾರು ಗಲಾಟೆ ಮಾಡ್ಬೇಡ್ರು. ಈ
ಬಂಧನ ಕಟ್ಟಲು ನನ್ನ ತಂಗಿಯನ್ನು ನಾನು ಎಬ್ಬಿಸ್ತೀನ್ರವ್ವ, ನಾನು ಎಬ್ಬಿಸ್ತೀನಿ. ಮಾತಾಡ್ಬೇಡ್ರಿ ತಂಗಮ್ಮ, ಹೇಳು. ಇಲ್ಲಿ ಕುಳಿತಿರುವ ನಿಮ್ಮೂರ ದೈವದ ಮುಂದೆ ಎದ್ದು ನಿಂತು ಒಂದೇ ಒಂದು ಸಾರಿ ಈ ರಕ್ಷಾ ಬಂಧನದ ನೂಲಿನ ದಾರವನ್ನು ಈ ನಿಮ್ಮಣ್ಣನ ಕೈಗೆ ಕಟ್ಟುತ್ತಾ ಹಾಡಮ್ಮ, ಅಣ್ಣ ತಂಗಿಯಂದಿರ ಬಾಂಧವ್ಯದ ಹಾಡು. ತಂಗಿ ಶಾಪ ಹೇಳುವ ಮಾತನಾಡು. ನೀನು ಸಾಯುವಂತ ಏಸು ಕೆಲಸ ಏನ್ ಮಾಡಿದ್ದೆ ಬಂಗಾರ? ಈ ನಿಮ್ಮ ಅಣ್ಣ ಬಂದಿದ್ದೇನೆ, ಮಾತನಾಡು. ಈ ನಿಮ್ಮ ಅಣ್ಣನ ಬಾಯಿಂದ ಯಾರಿಗೆ ಅಣ್ಣ, ಯಾರಿಗೆ ತಂಗ್ಯವ್ವ ಎಂದು ಕರೆಯಲಿ ನಾನು? ತಂಗಿ ಎರಡು ದೇಹ ಒಂದು ಜೀವ ಬದುಕುತ್ತಿರುವ ಈ ನಿಮ್ಮಣ್ಣನನ್ನು ಬಿಟ್ಟು ಹೊರಟು ಹೋದೆಯ? ತಂಗಿ ನೀನು ಮಲ್ಕೋರವ, ಮಲ್ಕೋ. ಸುಖ ಸಂತೋಷ ತುಂಬಿ ಮನದಲ್ಲಿ ಬಾಡಲಿ ನೋಡವ್ವ, ಈ ನಿಮ್ಮ ಅಣ್ಣ ಸಂಕಟ ಪಡುತ್ತಿರುವುದು ನಿನಗೆ ಕಿವಿಗೆ ಕೇಳುತ್ತಿಲ್ಲವೇ ಬಂಗಾರ? ಎದ್ದೇಳು. ಸೇರೆ ತೆಗೆದುಕೊಂಡು ಸೀಮಂತ ಕಾರ್ಯಕ್ರಮ ಮಾಡಲು ಬಂದಿದ್ರೆ ನೀನೇ ರೀತಿ ಸತ್ತು ಮಲಗಿದೆಯಲ್ಲಕ್ಕ. ಮಾತಾಡಕ್ಕ, ಏ ದೇವ ನಿರುಪಾದೇಶ್ವರ, ಈಗಲಾದರೂ ತೃಪ್ತಿ ಆಯಿತೆ ನಿನ್ನ ಮನಸ್ಸಿಗೆ. ತಂದೆ ತಾಯಿಗಳ ಪ್ರೀತಿ ಕಾಣದ ಈ ಪರದೇಶಿ ಪ್ರವೀಣನ ಜೀವನದಲ್ಲಿ ತಂದೆ ತಾಯಿಗಳ ಪ್ರೀತಿ ತೋರಿಸುವ ಒಂದು ತಂಗಿಯನ್ನು ಕೊಟ್ಟು ಮತ್ತೊಂದು ಕೈಯಿಂದ ಕಸಿದುಕೊಂಡು ಬಿಟ್ಟೆಯ ದೇವ. ಇಲ್ಲಪ್ಪ, ಇಲ್ಲ, ನೀನು ದೇವರಲ್ಲ, ಬರೀ ಕೈಯಿಂದ ಕಟ್ಟದ ಕಲ್ಲು ಮೂರ್ತಿ ನೀನು, ಕಲ್ಲು ಮೂರ್ತಿ. ಇಲ್ಲ, ನನ್ನ ತಂಗಿ ಸತ್ತಳೆಂದರೆ ನನಗೆ ಬದುಕುವ ಆಸೆನೇ ಇಲ್ಲ. ನಾ ಬದುಕಬಾರದ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಸಮಾಧಾನ ಸಮಾಧಾನ. ಆದ ಗಾಯದ ಮೇಲೆ ಕಾದ
ಮಾಡಿಕೋ ಎಂದು ಎಷ್ಟು ಸಲೀಸಾಗಿ ಹೇಳ್ತೀರಲ್ರಪ್ಪ ನೀವು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಒಂದು ಮಗು ಸತ್ತಿದ್ದರು ಕೂಡ ನನಗೆ ಕಷ್ಟ ಬರತಿಲ್ತಿಲ್ಲ ಮಾವ. ಏ ಮಾವ, ತಂದೆಯು ಸತ್ತರೆ ಒಂದು ತನೆಯು ಹೋದಂತೆ, ಎತ್ತ ತಾಯಿ ಸತ್ತರೆ ಒಟ್ಟನ ಕರಳು, ಅಣ್ಣ ಸತ್ತರೆ ಬಲಭುಜ ಹೋದಂತೆ, ತಮ್ಮ ಸತ್ತರೆ ಎಡಭುಜ ಹೋದಂತೆ. ತಂದೆ ತಾಯಿ ಅಕ್ಕ ತಂಗಿಯಂದಿರ ಪ್ರೀತಿ ತೋರಿಸುವ ನನ್ನ ಮನೆತನದ ಮಹಾಲಕ್ಷ್ಮಿ, ನನ್ನ ಮನೆತನದ ಮಹಾಲಕ್ಷ್ಮಿ ನನ್ನ ತಂಗಿ ಸತ್ತಳೆಂದರೆ ನನ್ನ ಮನೆತನದ ನಂದ ದೀಪ ಹಾರಿದಂತೆ ಭಾವ. ಮಾವ, ಒಂದು ಹೆಣ್ಣಿನ ಜನ್ಮಕ್ಕೆ ಎಂತ ತಾಯಿ ಸತ್ತರೆ ಸೋದರ ಮಾವ ಇರ್ಬೇಕಂತಾರೋ. ನೀನು ಮಾಡಿರುವ ಏಸಿ ಕೆಲಸ ನೋಡಿದರೆ ನನ್ನ ಮೈಯಲ್ಲಿ ಬೆಕ್ಕಿ ಎತ್ತಿದಂತಾಗಿದೆ ಬಾವ, ನನ್ನ ಮೈಯಲ್ಲಿ ಬೆಕ್ಕಿ ಎತ್ತಿದಂತಾಗಿದೆ. ಮಾಮ, ನೀನು ಕುಂತು ನನ್ನ ತಂಗಿಯನ್ನು ಕೊಲ್ಲುವಂತ ಏಸಿ ಕೆಲಸ ಅವಳೇನು ಮಾಡಿದ್ಲು ಬಾವ, ಅವಳೇನು ಮಾಡಿದ್ಲು. ಅವಳ ತಂದೆ ಶಾಂತ ಗೌಡರಿಗೆ ನಾವಿಬ್ಬರ ಕೊಟ್ಟ ಮಾತಿನಂತೆ ನೀವು ಉಳಿಸಿಕೊಳ್ಳಲಿಲ್ಲವಲ್ಲೋ ಮಾವ, ನೀವು ಉಳಿಸಿಕೊಳ್ಳಲಿಲ್ಲ. ಮೂರ್ಖನಾಗಿ ಇಂಥ ಕೆಲಸ ಯಾಕೆ ಮಾಡಿಯೋ ಬಾವ, ಯಾಕೆ ಮಾಡಿಯೋ? ನನ್ನ ತಂಗಿ ಗರ್ಭಿಣಿಯಾಗಿತ್ತು, ನಿನಗೆಷ್ಟವಿರಲಿಲ್ಲವೇನಪ್ಪ? ಆಗಿದ್ದರೆ ಗರ್ಭಪಾತ ಮಾಡಿಸಬೇಕಾಗಿತ್ತು. ಅದನ್ನು ಬಿಟ್ಟು ಹುಚ್ಚನಾಗಿ ನನ್ನ ತವರಿನ ಸಿರಿಯನ್ನು ಕೊಂದೆಯಲ್ಲೋ ತಂಗವ್ವ. ಬಾಯಿ ತುಂಬಾ ನನ್ನ ಹೆಂಡತಿ ಪಾರ್ವತಿ ಇದ್ದಾಗೆ, ಶ್ರೀರಾಮನ ಚಂದ್ರನ ಹೆಂಡತಿ ಸೀತಾ ಮಾತೆ ಇದ್ದಾಗೆ ಅಂತ ಹೇಳ್ತಾ ಇದ್ದೆ. ಆದ್ರೆ ಈ ರೀತಿ ಕೆಟ್ಟ ಕೆಲಸ ಮಾಡೋಕೆ ನಿನಗೆ ಯಾಕಾದ್ರೂ ಮನಸ್ಸು ಬಂತು ಮಾವ? ಯಾಕಾದ್ರೂ ಮನಸ್ಸು ಬಂತು? ಶಾಂತ್ ಕೊಡ್ರು ವಂಶವನ್ನೇ ನಾಶ ಮಾಡಿದೆ, ಈಗ ನಮ್ಮ ವಂಶ ಕೂಡ ನಾಶ ಮಾಡಿದೆ. ಈ ರೀತಿ ಕೆಟ್ಟ ಕೆಲಸ ಮಾಡೋಕೆ ನಿನ್ನ ಮನಸ್ಸಾದ್ರೂ ಹೇಗ್ ಬಂತು? ಇದಕ್ಕೆಲ್ಲ ಕಾರಣವಾದ್ರೂ ಹೇಳು ಮಾವ. ಮಾತಾಡ್ರಿ. ಗೋಳಿ ಬಿದ್ದಾಗ ಹಾಲಿಗೊಂದು ಕಲ್ಲು ಒಗೆಯುವುದು ಸಹಜವೈತಿ. ಈಗ ಗಂಗವನ್ನ ನಾನು ಕೊಂದು ಬಾಳು ತಪ್ಪು ಮಾಡಿಬಿಟ್ಟೆ. ಆ ಸಹಕಾರನ ಸಂಪತ್ತು ಇಂದು ನನಗೆ ತಂದಿತು ಆಪತ್ತು. ಆ ನನ್ನ ದಡಿ ಶಾಂತಗೌಡನಿಗೆ ನಾನು ಮೋಸ ಮಾಡಿಬಿಟ್ಟೆ. ಧಿಕ್ಕಾರವಿರಲಿ ಈ ರಾಮನಿಗೆ, ಧಿಕ್ಕಾರವಿರಲಿ. ಹಲೋ, ಪೊಲೀಸ್ ಸ್ಟೇಷನ್. ನಮ್ಮ ಮನೆಯಿಂದ ನಮ್ಮಣ್ಣ ಒಳಗೆ ಪರದಾಗಿದ್ದೇನೆ, ಅವನನ್ನು ಇಳಿದು ಒಳಗೆ ಹಾಕಿರಿ.
ಓಕೆ ಸರ್. ಅಳಿಯದ್ರೆ ಓಡಿ ಓಡಿ ಹೋದ ಆಡಿ ಬಣ್ಣನನ್ನು ತಂದು ಹಾಕಿದರೆ ಸತ್ತೆಯಾದ ನನ್ನ ತಂಗಿಯ ಪ್ರಾಣ ಮರಳಿ ಬಂದಿತ್ತೇಳ್ರಪ್ಪ, ಮರಳಿ ಬಂದಿತ್ತೇಳ್ರು. ಅವಳಿಗೆ ನಾ ತಂದಿರುವ ತವರಿನ ಸೀರೆ ಅವಳಿಗೆ ಕೊನೆಯ ಸೀರೆ ಆಗಲ್ಲರಪ್ಪ. ಬರಪ್ಪ ಬರ್ರಿ, ಅವಳಿಗೆ ಕೊನೆಯ ಸೀರೆಯಾಗಲಿ, ಅವಳ ಅಂತಿಮ ಸಂಸ್ಕಾರ ಮಾಡೋಣ ನಡ್ರಪ್ಪ. ಸವಿತಾ, ಅದೇನೋ ಚೀಟಿ ಇದೆ ನೋಡಮ್ಮ ಅಲ್ಲಿ. ಹೌದಲ್ಲ, ಈ ಚೀಟಿಯನ್ನು ನೋಡುವ ಸಮಯ ಈಗ. ಮೊದಲು ಅಕ್ಕನ ಅಂತ್ಯ ಸಂಸ್ಕಾರ ಮಾಡೋಣ, ಮತ್ತೆ ಸಮಯ ಸಿಕ್ಕಾಗ ಈ ಚೀಟಿಯನ್ನು ನೋಡೋಣ. ಬನ್ನಿಗೆ ಅಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡೋಣ. ನಗುತ್ತೈತಿ ದೈವಾವಲ್ಲಿ ಅಳುತ್ತೈತಿ ಜೀವಾವಲ್ಲಿ, ನಗುತ್ತೈತಿ ದೈವಾವಲ್ಲಿ ಅಳುತ್ತೈತಿ ಜೀವಾವಲ್ಲಿ, ವಿಧಿಯಾದ ಮನದಾಸನು